ಎಂಬ ದೇಶಭಕ್ತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಳಿದು ಬರಲಿಲ್ಲ ಸರ್ ನೋಡೋದಕ್ಕೆ. ಅವ್ರು ಬರ್ತಕ್ಕಂತ ಬ್ಯಾಲೆನ್ಸ್ ದುಡ್ಡು ಕೊಡಿ ಅಂತಂದ್ರೆ ಅದು ಇದುವರೆಗೂ ಪರಿಷ್ಕರಣೆ ಆಗಿಲ್ಲ ಸರ್. ಮತ್ತೆ ಅವ್ನ ಕಾಲಿಲ್ಲ, ಈಸ್ ನಾಟ್ ಎಲಿಜಿಬಲ್ ಟು ಡೂ ಸರ್ವೆ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಮನೆಗೂ ಕಳ್ಸಿದ್ರು. ನಮ್ಮ ಕಣ್ಣು ಮುಂದ್ಗಡೆ, ನಮ್ದು ಕೋಲಾರ ಜಿಲ್ಲೆ ಸರ್, ಕಣ್ಣು ಮುಂದ್ಗಡೆ ಒಬ್ಬ ಹುಡುಗ ಆಕ್ಸಿಡೆಂಟ್ ಅಲ್ಲಿ ಸತ್ತವರ ಸರ್. ಅಟ್ಲೀಸ್ಟ್ ಈ ತರ ಕಷ್ಟಗಳಾಗ್ತಾ ಇದೆ, ನಮ್ಗೊಂದು ಇನ್ಶೂರೆನ್ಸ್ ಆದ್ರೂ ಮಾಡಿಸಿ ಅಂದ್ರೆ ಅದನ್ನು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅದನ್ನು ಕಾಣ ಸರ್. ನಮ್ಮ ಹಾಲು ಹೋಗಲ್ಲ ಅರ್ಥಫುಲ್ ಹೇಳ್ತಾ ಇದೀವಿ ಸರ್. ನಾವು ತುಂಬಾ ಸಫರ್ ಆಗಿದ್ದೀವಿ ಸರ್. ಇಲಾಖೆ ಯಾರು ಇಂಥವ್ರು ಅಧಿಕಾರಿಗಳು ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ವ್ಯವಸ್ಥೆ ಆ ತರ ವ್ಯವಸ್ಥೆ ಕೊಟ್ಟಿದೆ. ಈಗಿನ ಪರಿಸ್ಥಿತಿಯಲ್ಲಿ ಕ್ಷಣ ಕೂಡ ಗೊತ್ತಕ್ಕೆ ಕಷ್ಟ ಆಗ್ತಿದೆ ಸರ್. ಏನ್ ನಾವು ಕೆಲಸ ನಿರ್ವಹಿಸ್ತೀವಿ, ಕನಿಷ್ಠ ಪಕ್ಷ ಸರ್ಕಾರಿ ಭೂಮಾಪಕ ಏನು ಮೆಜರ್ಮೆಂಟ್ ಮಾಡ್ತಾನೆ, ಏನ್ ಅಳತೆ ಕೆಲಸಗಳು ಮಾಡ್ತಿದ್ದಾರೆ, ಸೇಮ್ ನೇಚರ್ ಆಫ್ ವರ್ಕ್ ನಾವು ಮಾಡ್ತಿದ್ದೀವಿ ಸರ್. ಆದ್ರೆ ಅವ್ರಿಗೆ ಬೆಣ್ಣೆ ಇದೆ ಸರ್, ನಮಗೂ ಸುಣ್ಣನೂ ಇಲ್ಲ ಸರ್, ಮಣ್ಣು ಕೂಡ ಇಲ್ಲ. ಈ ತರ ಸಮಸ್ಯೆ ಆಗಿದೆ ಸರ್. ನಂದು ಪರ್ಸನಲ್ ಹೇಳ್ತೀನಿ ಸರ್, ನಾನು ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷ ಸರ್. ನಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಹಾರ್ಟ್ ಅಟ್ಯಾಕ್ ಆದಾಗ ಹಾಸ್ಪಿಟ್ಲ್ಗೆ ಹೋದ್ವಿ. ಬ್ಲಾಕೇಜಸ್ ಇದೆ, ಬ್ಲಾಕೇಜಸ್ ರಿಮೂವ್ ಮಾಡಬೇಕು. ಜಾಲಪ್ಪ ಮೆಡಿಕಲ್ ಕಾಲೇಜ್ ಅಂತ ಕೋಲಾರ ಸರ್. ಅಲ್ಲೋದಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ, BPL ಅಂತ ಕೇಳಿದ್ರು ಸರ್. ಇಲ್ಲ ಇಲ್ಲ, ನನ್ನ ಹತ್ರ BPL ಇಲ್ಲ, ಎಲಿಜಿಬಲ್ ಇಲ್ಲ ಅಂತಾರೆ. ಯಾರು ಲೈಸೆನ್ಸ್ ಸರ್ವೇಯರ್ ಅಂತ ನೀವು ಕೊಡ್ಬೋದಲ್ಲ ಅಂತ ಕೇಳಿ ನಾವು ಅಪ್ಲಿಕೇಶನ್ ಹಾಕೊಂಡ್ರೆ, ನೀವು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ, ನಾಟ್ ಎಲಿಜಿಬಲ್ ಟು ಟೇಕ್ BPL, ಯು ಆರ್ APL ಅಂತಾರೆ ಸರ್. ನಮ್ಗೆ ಅಲ್ಲಿ ಗೌರವ ಸಿಗತ್ತೆ ಸರ್, ಊಟ ಸಿಗಲ್ಲ ಸರ್. ಈ ತರ ಪರಿಸ್ಥಿತಿ ಆಗಿದೆ ಸರ್. ಯಾವುದೋ ಒಂದು ಸಣ್ಣ ಮಾರ್ಗದಲ್ಲಿ ನಾವೇ ಕಷ್ಟ ಬಿದ್ದು ನಾವೇ ಮಾಡಿಕೊಂಡು ನಾವೇ ಜೀವನ ಸಾಗಿಸೋ ಪರಿಸ್ಥಿತಿ ನಮಗೆ ಈಗ ಉಂಟಾಗಿದೆ ಸರ್. ಇಲಾಖೆಯಿಂದ ಬರ್ತಾ ಇರ್ತಕ್ಕಂತಹ, ಅವ್ರು ಕೊಡ್ತಾ ಇರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ಕೆಲಸ ಶುಲ್ಕ, ಈಗಿರ್ತಕ್ಕಂತಹ ದೈನಂದಿನ ಚಟುವಟಿಕೆಗಳಿಗೆ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲದಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್. ಸುಮಾರು ಜನ ಕೂತಿದ್ದಾರೆ ಸರ್. ಇವ್ರಿಗೆಲ್ಲ ಆಸೆ ಕೊಡಿಸಿ, ಆಸೆ ಬಿದ್ದು ನಾವೆಲ್ಲ ರೆಗ್ಯುಲರ್ ಸರ್ವೇಯರ್ಸ್ ಆಗ್ತೀವಿ ಅಂತ ಒಂದು ಅಪ್ಲಿಕೇಶನ್ ಕೊನೆ ಬಂದ್ರೆ ಲೈಸೆನ್ಸ್ಡ್ ಸರ್ವೇಯರ್ಸ್ ಅಂತ ಅವರಿದ್ದಾರೆ ಸರ್. ನಾವು ಇದನ್ನೇನಾದ್ರೂ ಪ್ರೀತಿಯಿಂದ ಗೌರವದಿಂದ ಕೇಳ್ಕೊಂಡ್ರು ಅಮಾನತನ್ನು ಶಿಕ್ಷೆ. ತಾವು ಎಷ್ಟು ಕಷ್ಟ ಬಿದ್ದು ನಮ್ಮ ಎಜುಕೇಶನ್ ಮಾಡಿರ್ತಾರ ಆ ಸ್ಟೇಜ್ ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ. ನಮಗೆ ಟ್ರೈನಿಂಗ್ ತಂದು ಕೊಟ್ರೆ ತಾವು ಏನ್ ಓದಿದಿರ ಆ ಓದನ್ನ ಪರೀಕ್ಷೆಗೆ ನಮಗೆ ಕೊಡ್ತಾರೆ ಸರ್. ನಾವು ಮಾಡ್ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಪ್ರೋಗ್ರಾಮ್ ವರ್ಕ್ ನಮಗೆ ಕೊಡೋದೇ ಇಲ್ಲ ಸರ್. ಗೋಕಾಕ್ ಜಿಲ್ಲೆಯಲ್ಲಿ, ಗೋಕಾಕ್ ತಾಲೂಕಲ್ಲಿ ಯಾವ್ದೋ ಒಂದು ತಾಲೂಕಲ್ಲಿ ಸರ್ವೆ ನಂಬರ್ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿರೋ ಅಂಬಾಸಿಡರ್ ತಮ್ಮನ ಹೆಸರೇನು ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ ಸರ್. ಈ ತರ ಪರಿಸ್ಥಿತಿ ಉಂಟಾಗಿ ಸ್ವಾರ್ಥಕ್ಕಾಗಿ ಕೆಲವು ಅಧಿಕಾರಿಗಳು ತುಂಬಾ ನಮ್ಮ ಲೈಸೆನ್ಸ್ ಸರ್ವೇಯರ್ ಜೀವನ ಹಾಳು ಮಾಡಿದ್ದಾರೆ. ಅವೆಲ್ಲ ಏನು ಬೇಡ ಸರ್. ಈಗ ಎಲ್ಲ ಬಿಟ್ಬಿಟ್ಟಿದೀವಿ ಸರ್. ನಾವು ಕೇಳ್ತಾ ಇರೋದು ಒಂದೇ ನಮ್ಮ ಹೊಟ್ಟೆ ಪಾಡನ್ನು ನಾವು ಕೇಳ್ತಾ ಇದೀವಿ. ಈಗ ನಮ್ದು ಒಂದೇ ಸರ್, ಸರ್ಕಾರಿ ಭೂಮಾಪಕ, ಪರವಾನಗಿ ಭೂಮಾಪಕ ಅಂತ ಈ 2 ವರ್ಷನ್ ಇದೆ ಸರ್. ಆ 2 ವರ್ಷನಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಎಲ್ಲರೂ ಮಾಡ್ತಿದೀವಿ ಸರ್. ಅವ್ರಿಗೆ ಸರ್ಕಾರದಿಂದ ಅನುಮೋದನೆ ಆಗಿದೆ, ಅವ್ರಿಗೆ ಸರ್ಕಾರ ಕಾಯಮಾತಿ ಕೊಟ್ಟಿದೆ, ಸೇವಾ ಭದ್ರತೆ ಕೊಟ್ಟಿದೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನ ಅವ್ರಿಗೆ ಸರ್ಕಾರ ಒದಗಿಸಿಕೊಟ್ಟಿದೆ ಸರ್. ಅದೇ ರೀತಿಯಾದ ಸೇವೆಯನ್ನ, ಭದ್ರತೆಯನ್ನ ನಮಗೆ ಕೊಟ್ಟು ರೈತಾಪಿ ವರ್ಗದ ಜನರಿಗೆ ಸೋಷಿಯಲ್ ಜಸ್ಟಿಸ್ ಕೊಡೋದಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು. ನಮಗೂ ಬದುಕೋದಕ್ಕೆ ಅವಕಾಶ ಕೊಡಬೇಕು ಈ ಸೊಸೈಟಿಯಲ್ಲಿ. ನಮ್ಗೆ ಕಾಯಮಾತಿ ಮಾಡೋದು ವಿಳಂಬ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಚರ್ಚೆ ಮಾಡಿ ವಿಳಂಬ ಮಾಡಿ ಸರ್. ಆ ವಿಳಂಬ ಆಗುವವರೆಗೂ ಕನಿಷ್ಠ ಪಕ್ಷ ಸರ್ಕಾರಿ ಭೂಮಾಪಕರಿಗೆ ಏನು ವೇತನ. ಈ ತರ ಪರಿಸ್ಥಿತಿ ಉಂಟಾಗಿ ಸ್ವಾರ್ಥಕ್ಕಾಗಿ ಕೆಲವು ಅಧಿಕಾರಿಗಳು ತುಂಬಾ ನಮ್ಮ ಲೈಸೆನ್ಸ್ ಜೀವನ ಹಾಳು ಮಾಡಿದ್ದಾರೆ. ಅವೆಲ್ಲ ಏನೂ ಬೇಡ ಸರ್. ಎಲ್ಲ ನಾವು ಕೇಳ್ತಾ ಇರೋದು ಒಂದೇ ಹೊಟ್ಟೆ ಪಾಡನ್ನು ನಾವು ಕೇಳ್ತಾ ಇದ್ದೀವಿ. ಈಗ ನಮ್ದು ಒಂದೇ ಸರ್, ಸರ್ಕಾರಿ ಭೂಮಾಪಕ, ಪರವಾನಗಿ ಭೂಮಾಪಕ ಅಂತ ಈ 2 ವರ್ಷನ್ ಇದೆ. ಆ 2 ವರ್ಷನಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಎಲ್ಲರೂ ಮಾಡ್ತಿದ್ದೀವಿ. ಅವ್ರಿಗೆ ಸರ್ಕಾರದಿಂದ ಅನುಮೋದನೆ ಆಗಿದೆ, ಸರ್ಕಾರ ಕಾಯಮಾತಿ ಕೊಟ್ಟಿದೆ, ಸೇವಾ ಭದ್ರತೆ ಕೊಟ್ಟಿದೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಅವ್ರಿಗೆ ಸರ್ಕಾರ ಒದಗಿಸಿಕೊಟ್ಟಿದೆ. ಅದೇ ರೀತಿಯಾದ ಸೇವೆಯನ್ನ, ಭದ್ರತೆಯನ್ನು ನಮಗೆ ಕೊಟ್ಟು ರೈತಾಪಿ ವರ್ಗದ ಜನರಿಗೆ
ಸೋಷಿಯಲ್ ಜಸ್ಟಿಸ್ ಕೊಡೋದಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು, ನಮಗೂ ಬದುಕೋದಕ್ಕೆ ಅವಕಾಶ ಕೊಡಬೇಕು ಸೊಸೈಟಿಲಿ. ನಮ್ಗೆ ಕಾಯಮಾಟಿ ಮಾಡೋದು ವಿಳಂಬ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಚರ್ಚೆ ಮಾಡಿ ವಿಳಂಬ ಮಾಡಿ, ಆ ವಿಳಂಬ ಆಗುವವರೆಗೂ ಕನಿಷ್ಠ ಪಕ್ಷ ಸರ್ಕಾರಿ ಭೂಮಾಪಕರಿಗೆ ಏನು ವೇತನ ಕೊಡ್ತಿದ್ದೀರ, ಈಗ ಸ್ಟಾರ್ಟಿಂಗ್ ಸರ್ಕಾರಿ ಭೂಮಾಪಕರಿಗೆ ಏನು ವೇತನ ಕೊಡ್ತಾರೆ, ಆ ವೇತನವನ್ನು ನಮಗೆ ಕೊಟ್ಟು ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇದು ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಾವು ಸುಮಾರು 40 ದಿವಸ ಆಯಿತು ನಾವು ಕಾರ್ಯಾಚರಿಸಿ. ಆದರೂ ಸಹ ನಾವು ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಇದೆ. ಅಲ್ಲಿ ಕೇಂದ್ರ ಕಚೇರಿ ಇರ್ತಕ್ಕಂತಹ ಉನ್ನತ ಅಧಿಕಾರಿಗಳು, ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಗಮನಕ್ಕೆ ತಂದು ನಮ್ಮನ್ನ ಕಾಂಪ್ರಮೈಸ್ ಮಾಡಕ್ಕೆ ನೋಡ್ತಾರೆ ಅಂತ. ಈಗ 1200 ಜನರಿಗೆ ನಿರಂತರವಾಗಿ ಅವರ ಭೂ ಅಳತೆಯನ್ನು ಮಾಡುವುದರಲ್ಲಿ ನಾವು ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಯಾವುದೇ ಆಶಾ ಆಮಿಷ ಇಲ್ಲದೆ ನಾವು ಸೇವೆಯನ್ನು ಒದಗಿಸ್ತಾ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಅವರ ವೇತನವನ್ನ ಕನಿಷ್ಠ ಮಟ್ಟಕ್ಕಾದ್ರೂ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ 5 ಲಕ್ಷ ಮೇಲ್ಪಟ್ಟ ವೇತನವನ್ನು ತಗೊಂಡಾರೆ, ಶಾಸಕರು 3 ಲಕ್ಷಕ್ಕೂ ಮೇಲ್ಪಟ್ಟ ವೇತನವನ್ನು ತಗೊಂಡಾರೆ. ಆದ್ರೆ ಅವ್ರು ಕೇಳ್ತಾ ಇರೋದು ಕೇವಲ 25,000 ಮೇಲ್ಪಟ್ಟು. ಯಾಕಂದ್ರೆ ಏನಾಗಿದೆ ಅಂದ್ರೆ ಇವತ್ತು ರೈತರ ಪರಿಸ್ಥಿತಿ ಸುಮಾರು ಲಕ್ಷಾಂತರ ಎಕರೆ ಇವತ್ತು ಸರ್ವೆ ಬಾಕಿ ಇದೆ. ನಾನೇನೊಂದು ಎಕ್ಸಾಂಪಲ್ ಹೇಳ್ತೇನೆ ತಮಗೆ. ಗೋಕಾಕದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ರೆ 9 ತಿಂಗಳು ವೇಟ್ ಮಾಡಕ್ ಬಂತು. ಇವತ್ತು ನಾವು ಸರ್ವೆ ಮಾಡ್ಸಕ್ ಹಾಕಿದಾಗ ಈ ಬೆಳಗಾವಿಯಲ್ಲಿ ಒಂದು ಜಮೀನಿನ ಕೇಳಿ 10 ವರ್ಷದ ಅರ್ಜಿ ಹಾಕಿದಾಗ 2 ವರ್ಷದ ಮೇಲ್ಪಟ್ಟಾಗಿದೆ. ಇಲ್ಲಿವರೆಗೂ ಅರ್ಜಿ ಪುರಸ್ಕಾರ ಆಗಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವತ್ತು ಏನು ಕಾಯಂ ಇದ್ದಾರಲ್ಲ ಅವ್ರ ಕೆಲಸವನ್ನು ಮಾಡ್ತಾ ಇಲ್ಲ. ಕೇವಲ ಪರವಾನಿಗೆ ಭೂಮಾಪಕರ ಕೈಯಲ್ಲಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಂದಾಯ ಸಚಿವರೇ ಪುಣ್ಯಾತ್ಮ, ಏನ್ ಮಾಡ್ತಾ ಇದೀಯಪ್ಪ ನೀವು? ಒಂದು ಆಗಲ್ಲ ಅಂದ್ರೆ ನೀನು ಅಮೆರಿಕದ ಸಾಕ್ಷರ ಕರೆತು ಇವತ್ತು 2.0, 3.0, 10.0 ಅಂತೇಳಿ ಕಂದಾಯ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನು ತೋರ್ತಾ ಇದ್ದೀರಾ. ಈ ನನ್ನ ಅಣ್ಣತಮ್ಮಂದ್ರ ಫೋನ್ ಯಾಕಡೆ ತೆಗಿತೀವಿ ಭೂಮಿನಾಗ? ಇವತ್ತು ಅವನು ಶಾಸಕ IPL ಟಿಕೆಟ್ ಸಂಬಂಧ ನೀನು ಬಡದಾಡ್ತಿ ಇವತ್ತು ರಾಜ್ಯದಾಗ. ನನ್ನ ತಾಲೂಕಿನ ಜನತೆ ಏನ್ ಮಾಡತೈತಿ, ನನ್ನ ಕ್ಷೇತ್ರದ ಜನತೆ ಏನ್ ಮಾಡತೈತಿ, ನನ್ನ ಜಿಲ್ಲೆಯ ಜನತೆ ಏನ್ ಮಾಡತೈತಿ, ಅವ್ರಿಗೆ ಯಾವ ತೊಂದರೆ ಆಗತೈತಿ, ಇವ್ರು ಅವ್ರು ಯಾವ್ದು ಹೋರಾಟ ಮಾಡತ್ತಾರ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲ. ಸದನದ ಒಂದು ಟಿಕೆಟ್ ಕೇಳ್ತಿ ಅಂದ್ರ ಏ ಅಯೋಗ್ಯ, ಯಾಕಾದ್ರೂ ಜೀವನ ಮಾಡ್ತೀರೋ? ಯಾವ್ದಾರ ಸಾಮಾನ್ಯ ಅಭ್ಯರ್ಥಿ ನಿಂತದ್ದು ಯಾವ್ದಾರ ರೈತ ನಾಯಕ ಅಭ್ಯರ್ಥಿಪ್ಪ ನಮ್ಮ ಸರ್ವೇರೊಬ್ಬರು ಶಾಸಕ ಆಗಿ ಇವತ್ತು ಅವರ ಸಮಸ್ಯೆ ಅವರ ಬಗ್ಗೆ ಹೇಳ್ಬೋದು. ಇವತ್ತು ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳಕತ್ತೀವಿ, ಈ ರಾಜಕೀಯ ಪಕ್ಷಗಳಿಗೆ ನೀವೆಲ್ಲ ಬಹಿಷ್ಕಾರ ಹಾಕ್ಬೇಕು. ಮುಂದೆ ಬರ್ತಕ್ಕಂತ ದಿನಗಳಿಗೆ ಈ ರಾಜಕೀಯ ಪಕ್ಷಗಳಿಗೆ ಬಹಿಷ್ಕಾರ ಹಾಕಿ ನಿಮ್ಮಲ್ಲಿ ಒಬ್ಬ ನಮ್ಮಲ್ಲಿ ಒಬ್ಬ ಶಾಸಕ ಆದ್ರೆ ಮಾತ್ರ ಅಲ್ಲಿವರೆಗೂ ಯಾವತ್ತೂ ನಿಮಗೆ ನ್ಯಾಯ ಸಿಗುದಿಲ್ಲ. ದಯಮಾಡಿ ಅಂತ್ರಿ, ನಾನು ಶಶಿಕಾಂತ್ ಗುರುಜಿಗಳ ಬಗ್ಗೆ ಒಂದು ಹೇಳ್ಬೇಕಾಗತ್ತೀನಿ. ಮೊದಲು APMC ಹೋರಾಟದಾಗ ಹೇಳಿನಿ, ಅವ್ರ ಕೈ ಹಾಕಿದಾರಂದ್ರೆ ಗೆಲುವು ಸಿದ್ಧ. ಅವ್ರು ಭಾಗವಹಿಸಿದ ಅಂದ್ರೆ ಇವತ್ತು ನಾವು ಕಪ್ಪಿಗೆ 300,000 ರೂಪಾಯಿ ಮೇಲೆ ನಾವು ₹1 ಆದ್ರೂ ತಗೊಂಡ ಸಿಗುತ್ತೋ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತೇನು ಪರವಾನಗಿ ಭೂಮಾಪಕರು ಬಂದಿದ್ರೆ ಎಲ್ಲರೂ ಇವತ್ತು ನಿಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಈ ವೇದಿಕೆ ಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರು ಎದುರ್ಕೊಂಡಬಾರದು. ಇವತ್ತೆಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ನಿಂತಿದ್ರೆ ಎಲ್ಲ ರೀತಿಯವರು ಗುಲ್ಬರ್ಗ, ಬೆಳಗಾವಿ, ಮೈಸೂರು, ಬೆಂಗಳೂರು ಎಲ್ಲಾ ವಿಭಾಗದವರು ನೀವು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಿ, ನೀವು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿದ್ರೆ ನಾವು ನಿಮ್ಮ ಜೊತೆ ಸದಾಕಾಲ ಪ್ರಾಮಾಣಿಕೆಯಿಂದ ನಿಂತು ಕೊಡ್ತೀವಿ ಅಂತ ಹೇಳ್ತಾ ಬಯಸ್ತೀರಿ. ಅದಕ್ಕೆ ಇನ್ನೂ ಹಲವಾರು ನಾಯಕರು ಮಾತಾಡೋರಿದಾರ, ಅವರಿಗೆಲ್ಲ ಅವಕಾಶ ಕೊಡ್ತೀರಿ. ಇವೆಲ್ಲ ಗಟ್ಟಿಯಾಗಿರ್ರಿ. ನಿಮ್ ಹೋರಾಟಕ್ಕೆ ನಾವು ಸದಾಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ಸಮಸ್ತ ರೈತ ಪದ ನಿಮ್ಮ ಜೊತೆ ಇರತಕ್ಕಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ.